ದೇವರಾಜ್, ಇಷ್ಟೊಂದು ಸರ ಇದೆ ಇಲ್ಲಿ? ನಾನು ಪದ್ಮಿನಿ ಕೋಣೆಗೆ ಹೋಗಿದ್ದೆ, ನಾಗಲಕ್ಷ್ಮಿ ಅವ್ರ ಕೋಣೆಗೂ ಹೋಗಿದ್ದೆ, ಸೂರ್ಯ ಮತ್ತೆ ಸತ್ಯಮೂರ್ತಿ ಕೋಣೆನೂ ಬಿಡ್ಲಿಲ್ಲ. ಹಾಗೆ ದೇವ್ರ ಮನೆಗೂ ಹೋಗ್ಬೇಕಾಗಿ ಬಂತು. ದೊಡ್ಡದಾಗಿ ಏನು ಸಿಗ್ಲಿಲ್ಲ, ಆದ್ರೆ ಸಣ್ಣ ಪುಟ್ಟ ಸರ ಸಿಕ್ತು, ತಗೊಂಡ್ ಬಂದ್ಬಿಟ್ಟೆ. ಇದರಲ್ಲಿ ಆ ಸರ ಯಾವುದು ಅಂತ ನೋಡ್ಬಿಟ್ಟು ಅದೊಂದನ್ನು ಮಾತ್ರ ತಗೊಂಡು ಹೋಗ್ಬಿಡು. ನಿನ್ ಮೇಲಿನ ಪ್ರೀತಿಯಿಂದ ಆ ಸರನ್ ಕೊಡ್ತಾ ಇದ್ದೀನಿ. ಅಯ್ಯೋ ಪಾಪಿ, ನಿನ್ನ ಕೊಂದ್ರು ಪಾಪ ಬರೋದಿಲ್ಲ ಕಣೋ. ಅಯ್ಯೋ ಭಾಗ್ಯ, ಎಲ್ಲ ತಗೊಂಡ್ಬಿಟ್ಟಲ್ಲ ಭಾಗ್ಯ. ಕದ್ದಿದ್ದನ್ನ ಹಂಚ್ಕೊಳ್ಳೋದಿಕ್ಕೆ ನಾನೇ ನಿನ್ ಪಾರ್ಟ್ನರ್ ಅಲ್ಲ. ಇದನ್ನ ಯಾರಿಗೆ ತಲುಪಿಸ್ಬೇಕೋ ಅವ್ರಿಗೆ ತಲುಪಿಸ್ತೀನಿ. ಆದ್ರೆ ದೇವರಾಜ್, ನಿನ್ನಂತ ಕಳ್ಳನ್ನು ಮಾತ್ರ ನಾನು ಎಲ್ಲೂ ನೋಡಿಲ್ಲ. ಗಾದೆ ಮಾತೆ ಇಲ್ವಾ, ಹುಟ್ಟುಗುಣ ಸುಟ್ರು ಹೋಗಲ್ಲ ಅಂತ. ನೀನ್ ಎಂಥವನು ಅಂತ ಗೊತ್ತಿದ್ದು ನಾನಿಲ್ಲಿ ಕರ್ಕೊಂಡ್ ಬಂದಲ್ಲ, ನಾನೇ ಹೊಡ್ಕೊಳ್ಬೇಕು. ಇರು, ಆಮೇಲೆ ನೋಡ್ಕೋತೀನಿ ನಿನ್ನ. ಸರ ಸಿಕ್ಕಾಯ್ತಲ್ಲ ಭಾಗ್ಯ, ಮತ್ತ್ಯಾಕೆ ಟೆನ್ಷನ್ ತಗೋತಾ ಇದ್ಯಾ? ನೀನು 5 ಲಕ್ಷ ಕೊಡ್ತೀಯ ತಾನೆ? ಇದು ನಾವಿಬ್ರು ಜೀವನದ ಪ್ರಶ್ನೆ ಭಾಗ್ಯ. ಥೂ, ನಾಚಿಕೆ ಆಗ್ಬೇಕು ನಿನ್ ಜನ್ಮಕ್ಕೆ. ಅಯ್ಯೋ, ತಲೆ ಮೇಲೆ ಚಪ್ಪಲಿ ಕಲ್ ಬಿತ್ತಲ್ಲಪ್ಪ. ಮೊದ್ಲೇ ರುಕ್ಮಿಣಿ ಸರ ಯಾವುದು ಅಂತ ಗೊತ್ತಾಗಿದ್ರೆ ಅದನ್ನು ಮಾತ್ರ ತೆಗೆದುಕೊಡ್ತಾ ಇದ್ದೆ. ಕೈಗೆ ಬಂದಿದ್ದು ಜೇಬಿಗೆ ಬಂತು, ಜೇಬಿಗೆ ಬಂದಿದ್ದು ಬಾಯಿಗೆ ಬರ್ಲಿವಲ್ಲಪ್ಪ. ಕಡೆಗೆ ಈ ಅಲ್ಲಾಡ್ಸ್ಕೊಂಡು ಕುಡಿಯೋ ಸಿರಪ್ ಮಾತ್ರನೇ ಉಳಿತು, ಅದನ್ನೇ ಸ್ವಲ್ಪ ಕುಡಿದು ಬಿಡ್ತೀನಿ. ಅಲ್ಲಾಡ್ಸು ಅಂತ ಕುಡ್ದೆ, ಸರಗಳೆಲ್ಲ ಹಂಗೆ ಹೊಂಟೋಗ್ಬಿಡ್ತಲ್ಲಪ್ಪ. ಎಲ್ಲ ಕಡೆ ಹುಡುಕ್ತೆ, ಎಲ್ಲೂ ಇಲ್ಲ. ಹೌದಾ? ಈ ಬೆಡ್ಶೀಟ್ ಒಂದ್ಸರಿ ತೆಗೆದು ನೋಡು. ಥು, ಇಲ್ಲೂ ಇಲ್ಲ. ಏನೆಲ್ಲ ಇಲ್ಲಿ ಸೇರ್ಕೊಂಡ್ಬಿಟ್ಟಿದ್ದೀರಾ? ನೀವ್ ಜೋರಾಗಿ ಮಾತಾಡ್ತಿರೋದು ಕೆಳಗ್ ತನಕ ಕೇಳಿಸ್ತಾ ಇತ್ತು. ಏನ್ ನಡೀತಿದೆ ಇಲ್ಲಿ? ಏನಿಲ್ಲ ಭಾಗ್ಯ ಅವ್ರೆ, ರುಕ್ಕುಗೆ ಅವ್ರ ಅಮ್ಮ ಕೊಟ್ಟಿರೋ ಸರ ಕಳೆದೋಗಿದೆ ಅಂತೆ. ಅದು ಸುರಭಿ ಕದ್ದಿರ್ಬೋದು ಅಂತ ಇಲ್ಲಿ ಬಂದು ಹುಡುಕ್ತಾ ಇದ್ದಾರೆ. ನಿನ್ ಸರನ ಇವಳು ಯಾಕೆ ಕದಿತಾಳೆ? ನೀನ್ ಎಲ್ಲೋ ಇಟ್ಟು ಬಂದ್ಬಿಟ್ಟು ಇಲ್ಲಿ ಹುಡುಕಿದ್ರೆ ಸಿಗುತ್ತಾ? ಅದನ್ನ ಯಾರೂ ಕದ್ದಿಲ್ಲ. ಇಲ್ಲಿದೆ ನೋಡು.